ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರು ಪಂಡಿತ್ ದಿನೇಶ್ ಗುರುಜಿ ಅವರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಕಾಂಪಿಟೇಷನ್ ಅನ್ನೋದು ಬಹಳ ಜಾಸ್ತಿ ಆಗ್ತಿದೆ. ಉದ್ಯೋಗ ಅಲಿಸಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಉದ್ಯೋಗಕ್ಕಾಗಿ ಅಲಿಯೋದು ಕೂಡ ಜಾಸ್ತಿ ಆಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಉದ್ಯೋಗದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಗುರುಗಳೇ, ಇತ್ತೀಚಿನ ದಿನಗಳಲ್ಲಿ ಕಾಂಪಿಟೇಷನ್ ಅನ್ನೋದು ಬಹಳ ಜಾಸ್ತಿ ಆಗ್ತಾ ಇದೆ. ಉದ್ಯೋಗಕ್ಕಾಗಿ ಒಂದ್ ಕಡೆಯಿಂದ ಒಂದ್ ಕಡೆ ವಾಸಿ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡೋದ? ನೋಡಿ, ಮೊದಲು ಉದ್ಯೋಗ ಅನ್ನೋದು ಮನುಷ್ಯ ವ್ಯಾವಹಾರಿಕವಾಗಿ ಬಂದಾಗಲಿಂದನೂ ಕೂಡ ಉದ್ಯೋಗದಲ್ಲಿ ವಿಚಾರಗಳು ಬಂದೇ ಬರ್ತಾ ಇದೆ. ವ್ಯಾವಹಾರಿಕವಾಗಿ ಬಂದಾಗೆಲ್ಲ ಉದ್ಯೋಗ ಅರಿಸಿ ಇರ್ತಕ್ಕಂಥದ್ದು. ಯಾವುದೇ ದೇಶ ತಗೊಂಡ್ರೂ ಕೂಡ ಉದ್ಯೋಗದ ಸಮಸ್ಯೆ ಇದ್ದಿದ್ದೆ. ಉದ್ಯೋಗಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಮನೆ ಬಂದ್ಬಿಟ್ಟು 6ನೇ ಮನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 6ನೇ ಮನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 6ನೇ ಮನೆ ಯಾವಾಗ ನಮ್ಮ ಜಾತಕದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಲಿ 6ನೇ ಮನೆ ಒಂದು ಪ್ರೈಮಲ್ ಬರುತ್ತೋ ಆ ಮನುಷ್ಯನಿಗೆ ಉದ್ಯೋಗ ಸಿಗುತ್ತೆ. ಇದು ಬಹಳ ಇಂಪಾರ್ಟೆಂಟು. ಇಲ್ಲಿ ಜಾತಕದಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಅಥವಾ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಹಾಗೆ ಜಾತಕದಲ್ಲಿರ್ತಕ್ಕಂಥ ಬಯಕೆಗಳು ಎರಡೂ ಮ್ಯಾಚ್ ಆಗಬೇಕು. ತುಂಬ ಜನ ಕೆಲಸ ಹುಡ್ಕೊಂಡು ಬರ್ತಾರೆ, ಕೆಲಸ ಹುಡುಕ್ತಾರೆ, ಕೆಲಸ ಸಿಗಲ್ಲ. ಅಂದರೆ ಅದು ಬಯಕೆ, ಕೆಲಸ ಮಾಡಬೇಕು, ಏನಾದ್ರು ಮಾಡಬೇಕು ಅಂತ. ಆದರೆ ಜಾತಕದಲ್ಲಿ ಪೂರಕವಾಗಿ ಆ ಕಾಂಬಿನೇಷನ್ ಇರಲ್ಲ. ಅದಕ್ಕೆ 1 ವರ್ಷದಿಂದ ಹುಡುಕ್ತಾ ಇದ್ದೀನಿ, ಕೆಲಸ ಸಿಗ್ತಲ್ಲ, 2 ವರ್ಷದಿಂದ ಹುಡುಕ್ತಾ ಇದ್ದೀನಿ, ಕೆಲಸ ಸಿಗ್ತಲ್ಲ ಅನ್ನೋದು ಒಂದು ವಿಚಾರದಲ್ಲಿ ಬರುತ್ತೆ. ಗುರುಗಳೇ, ಮಾತನಾಡೋಣ. ಕಾಲರ್ ಇದ್ದಾರಾ? ಓಕೆ, ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಹೇಮಾ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾನು ಉಡುಪಿಯಿಂದ. ಮಗಳ ಮದುವೆ ವಿಚಾರದಲ್ಲಿ ಕೇಳಲಿಕ್ಕಿತ್ತು. ಓಕೆ. ಮಗಳ ಹೆಸರು? ಮಗಳ ಹೆಸರು ಸ್ವೇಚ್ಛಾ. ಓಕೆ. ಹುಟ್ಟಿದ ಸಮಯ ಹಾಗೆ ದಿನಾಂಕ ತಿಳಿಸ್ಕೊಡ್ತೀರಾ? ಓಕೆ ಮೇಡಮ್. 7 ಓಕೆ 5 7/5 96. ಹುಟ್ಟಿದ ಸಮಯ 3:49 PM ಉಡುಪಿ. ಓಕೆ. ಮಗಳ ಬಗ್ಗೆ ಕೇಳಬೇಕಾಗಿತ್ತಾ? ಹೌದು ಮೇಡಮ್. ಮದುವೆ ಯಾವಾಗ? ಓಕೆ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಒಂದು ಇದು ನೋಡಿದಾಗ ಧನುರ್ರಾಶಿ ಪೂರ್ವಾಷಾಢ ನಕ್ಷತ್ರ ಮಗಳದು. ಹೌದು ಸರ್. 2018ರಿಂದ 2028 ಕೂಡ ಚಂದ್ರದಶ ನಡೀತಾ ಇದೆ. ಚಂದ್ರದಶ ಫಸ್ಟ್ ನಾವು ಮ್ಯಾರೇಜ್ಗೆ ಅಂತ ನಾವು ಹಾಕಿ ನೋಡಿದಾಗ ದಶ ಏನ್ ಹೇಳುತ್ತೆ ಅಂತ ನೋಡ್ಬೇಕು. ಮ್ಯಾರೇಜ್ಗೆ ಆ ದಶ ನೋಡಿದಾಗ ಇಲ್ಲಿ 8ನೇ ಮನೆ ತೋರಿಸ್ತಾ ಇದೆ. 8 ಅಂತ ತೋರಿಸಿದಾಗ ಸ್ವಲ್ಪ ಅವ್ರಿಗೆ ಆಸಕ್ತಿ ಕಮ್ಮಿ. ಅಂದ್ರೆ ಅವರೇ ಡಿಸಿಷನ್ ತಗೊಳ್ಳಲ್ಲ. ವಿವಾಹ ಬರ್ತಾ ಇರ್ಬೋದು, ಹುಡುಗ ತೋರಿಸ್ತಾ ಇರ್ಬೋದು, ಅಥವಾ ಜಾತಕಗಳು ತೋರಿಸ್ತಾ ಇರ್ಬೋದು. ಒಂದು ಕಡೆ ಜಾತಕ ನೀವೇನೋ ಕ್ಯಾನ್ಸಲ್ ಆಗ್ಬೋದು. ಅದು ಬಿಟ್ರೆ, ಸೈಡ್ಗೆ ಬಿಟ್ರೆ ಹುಡುಗಿ ಒಪ್ಕೊಳ್ಳೋದು ಅಥವಾ ಡಿಸಿಷನ್ ತಗೊಳ್ಳೋದೆ ಸ್ವಲ್ಪ ಕಷ್ಟ. ಸೊ ಈ ದಶ 28 ಇರೋದ್ರಿಂದ, ಮುಂದಿನ ದಶ 6 ಇರೋದ್ರಿಂದ, 7 ಮತ್ತು 6 ಇರೋದ್ರಿಂದ ವಿವಾಹದಲ್ಲಿ ಸ್ವಲ್ಪ 50-50 ಅನ್ಬೋದು. ಇದಕ್ಕೆ ಫಸ್ಟು ಸೂರ್ಯ 8ನೇ ಮನೇಲಿ ಇರ್ತಕ್ಕಂಥದ್ದು. 8ರ ಸೂರ್ಯ ಗೋಧಿಯನ್ನ ದಾನ ಮಾಡಿ ಮೊದಲು ಬಲಗೈ ಮಧ್ಯದ ಬೆಳಗ್ಗೆ ಜಿರ್ಕಾನ್ ಅಂತ ಬರುತ್ತೆ, ಹಾಕಿಸಿ. ಅದಾದ ನಂತರ ಅವ್ರಿಗೆ ಪ್ರಯತ್ನ ಮಾಡಕ್ಕೆ ಹೇಳಿ. ಇದು ಅವರಿಗೆ ಮನಸ್ಸಿಗೆ ಒಂದು ಪ್ರಚೋದನೆ ಕೊಡುತ್ತೆ. ಸೊ ಇಷ್ಟು ಮಾಡಿದ್ದಲ್ಲಿ ಅವ್ರಿಗೆ ವಿವಾಹ ಸ್ವಲ್ಪ ಶೀಘ್ರವಾಗಿ ಆಗುತ್ತೆ. ಇಲ್ಲ ಅಂದರೆ 8ನೇ ಮನೆ ಯಾವಾಗಲೂ ಕೂಡ ನೆಗೆಟಿವ್ ಹೌಸು. 6, 8, 12ನೇ ಮನೆ ಯಾವಾಗಲೂ ಆಗಲಿ ಜಾತಕದಲ್ಲಿ ತುಂಬ ಜನಕ್ಕೆ ಜಾತಕ ನೋಡೋದು ದಶಾದಿಂದನೇ ನೋಡಿ ಅವ್ರಿಗೆ ನಿರ್ಣಯ ಮಾಡಬೇಕು. ಇಲ್ಲೇನು ಮಾಡಿಬಿಡ್ತಾರೆ, ಕುಂಡಲಿ ಮೇಲೆ ಹೋಗ್ಬಿಡ್ತಾರೆ, 7ನೇ ಮನೆಯಲ್ಲಿ ಅದಿದೆ ಇದಿದೆ ಅಂತ. ಇಲ್ಲಿ ಬಂದಿರತಕ್ಕಂಥದ್ದು ಸೂರ್ಯ ಸಮಸ್ಯೆ ಇರೋದು. ಅಂದರೆ ಈ ಸೂರ್ಯ ಚಂದ್ರನ ದಶದಲ್ಲಿ 8ನೇ ಮನೆ ಸಮಸ್ಯೆ ಕೊಟ್ಟಿದ್ದಾನೆ. ಆದರೆ ಇಲ್ಲಿ ನೋಡಿದ್ರೆ ಶನಿಯಿಂದ ಲೇಟು ಅಂತ ಅಂದ್ಬಿಡ್ತಾರೆ. ಶನಿ ಶಾಂತಿ, ಕೇತು ಶಾಂತಿ ಅಂತಾರೆ. 90% ಜ್ಯೋತಿಷ್ಯ ಕಲ್ತೇ ಇಲ್ಲ. ಸುಮ್ಮನೆ ದೇವಸ್ಥಾನದಲ್ಲಿ ಅರ್ಚಕರಾಗ್ಬಿಟ್ಟಿರ್ತಾರೆ ಅಥವಾ ನಾವು ಫೇಮಸ್ ಅಸ್ಟ್ರಾಲಜರ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಪೂಜೆ ಪುನಸ್ಕಾರದಿಂದ ಏನನ್ನೂ ಬದಲಾಯಿಸೋಕ್ಕಾಗಲ್ಲ. ಸುಮ್ಮನೆ ಅವೆಲ್ಲ ಬೋಗಸ್ಸು. ಆ ಪೂಜೆ ಮಾಡಿಸಿ ಆಯಿತು, ಈ ಪೂಜೆ ಮಾಡಿ ಆಯಿತು, ಯಾವುದೂ ನಡೆಯಲ್ಲ. ಆ ರೀತಿ ಎಲ್ಲ ನಡೆಯಂಗಿದ್ದಿದ್ರೆ ಒಂದು ಸ್ಟ್ಯಾಂಡರ್ಡ್ ನಾನೇ ಪಟ್ಟಿ ಹಾಕ್ಬಿಡ್ತೀನಿ ಇದೆ ಟಿ ವಿಲೇ.
ಒಂದು ಬೋರ್ಡ್ ಹಾಕ್ಬಿಡೋಣ ಇಲ್ಲಿ. ಈ ಪೂಜೆ ಮಾಡಿಸ್ರಿ ಮದುವೆ ಆಗ್ಬಿಡುತ್ತೆ, ಇದು ಮಾಡಿಸ್ರಿ ಕೆಲಸ ಸಿಕ್ಬಿಡುತ್ತೆ, ಇದು ಮಾಡ್ರಿ ಬಿಸ್ನೆಸ್ ಆಗ್ಬಿಡುತ್ತೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಎಲ್ಲ ಪುರೋಹಿತರು, ಎಲ್ಲ ಜ್ಯೋತಿಷರು ಎಲ್ಲ ದುಡ್ಡಿಲ್ಲದೆ ಲಾಟ್ರಿ ಹೊಡಿತಾ ಇದೀವಿ ನಾವೆಲ್ಲ ಕೋಟ್ಯಾಧೀಶರಾಗಿದ್ದೀವ? ಯಾರು ಇಲ್ಲ, ನಾವು ಅವರು ಎಲ್ಲ ಒಂದೇ ಥರನೇ ಇದ್ದೀವಿ. ಮುಂದಿನ ಕರೆಗೆ ಹೋಗೋಣ. ಓಕೆ ಗುರುಗಳು, ಇನ್ನೊಂದು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೇಡಮ್? ನಿಮ್ಮ ಹೆಸರು? ನಾವು ಒಳನರಸೀಪುರದಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ನಿಮ್ಮ ಹೆಸರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಮಗಳ ಹೆಸರು? ಅವಳ ಹೆಸರು ಮಹಾಲಕ್ಷ್ಮಿ ಅಂತಾರೆ. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡ್ತೀರಾ? ಹಾ, 21 21 9 9 2007. 2007. ಸಮಯ? ಸಮಯ ರಾತ್ರಿ 8:35 ಮೇಡಮ್. 8:35ಕ್ಕೆ. ಹ್ಮ್. ಓಕೆ, ಗುರುಗಳಿದ್ದಾರೆ, ಹುಟ್ಟಿದ ಊರು ಹೇಳಮ್ಮ. ಮೂರು ಹೇಳ್ಬೇಕು. ಊರು ಒಳನರಸೀಪುರ. ಅದನ್ನ ಹೇಳಿ ಫೈನಲ್ ಆಗಿ. ಒಳ್ಳೆ ಎಜುಕೇಶನ್ ಬಗ್ಗೆ ಕೇಳಿ. ಸರಿ ಆಯ್ತು. ಈಗ ಆಯ್ತು, 2007 ಅಂದ್ರೆ ಈಗ ಆಲ್ರೆಡಿ ಡಿಗ್ರಿಗೆ ಹೋಗಿರ್ಬೇಕಲ್ವಾ, ಅಥವಾ ಹೋಗ್ತಾ ಇರ್ಬೇಕಲ್ವಾ? ಡಿಪ್ಲೊಮಾ ಮುಗಿದಿದೆ. ಎಕ್ಸಾಮ್ ಬರ್ದಿದ್ದಾಳೆ 5th ಸೆಮ್. ಯಾವ್ದು ಕಂಪ್ಯೂಟರ್ ಸೈನ್ಸ್ ತಗೊಂಡ್ರಾ? ಇಲ್ಲ ಸರ್, ಇಸಿ ಡಿಪ್ಲೊಮಾ. ಅದೇ ಡಿಪ್ಲೊಮಾದಲ್ಲಿ ಯಾವುದು? ಇಸಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್. ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್. ಓಕೆ, ಸರಿ. ಸದ್ಯಕ್ಕೆ ಈಗ 2023ಕ್ಕೆ ಚಂದ್ರ ಮುಗಿದು ಮಂಗಳ 30ವರೆಗೂ ಇದೆ. ಮಂಗಳನ ಕಾಂಬಿನೇಷನ್ 2-2-5, ಆಮೇಲೆ ರಾಹು ಬರ್ತಾನೆ 11-11-5. ಸ್ವಲ್ಪ ಸಮಾಧಾನವಾಗಿ ಧ್ಯಾನವನ್ನ ಮಾಡಿ, ಹಾಗೆ 11-5-10 ರಾಹುವಿನ ರುದ್ರಾಕ್ಷಿ ಹಾಕೊಂಡ್ರೆ ಇಂಜಿನಿಯರಿಂಗ್ ಹೋಗೋ ಸಾಧ್ಯತೆ ಇದೆ. ಅರ್ಥ ಆಯ್ತಾ? BE ಅವ್ರಿಗೆ ಮಾಡಕ್ ಹೇಳಿ. ಸ್ವಲ್ಪ ಸೋಂಬೇರಿತನ 5 ಅಂತ ಬಂದಾಗ ಸ್ವಲ್ಪ ಮಾಡ್ಬೇಕೋ ಬೇಡವೋ ಅನ್ನೋ ಒಂದು ಕನ್ಫ್ಯೂಷನ್ ಇದ್ದೆ. ಎಕ್ಸಾಮ್ ಬರ್ದಿದ್ದಾಳೆ 5th ಸೆಮ್. ಅದೇ ರಿಸಲ್ಟ್ ಚೆನ್ನಾಗಿ ಬರುತ್ತೆ, ಏನ್ ತೊಂದರೆ ಇಲ್ಲಮ್ಮ. ಹಾ. ಆದ್ರೆ BEಗೆ ಯೋಗ ತೋರಿಸ್ತಾ ಇದೆ, BE ಮಾಡ್ಬೇಕು ಅಂತ ತೋರಿಸ್ತಾ ಇದೆ. BE ಮಾಡ್ಸಲ್ವಾ? ಹಾ, BE ಮಾಡಿಸ್ತೀವಿ ಗುರುಜಿ. ಆಗತ್ತೆ ಅಷ್ಟೇ. ಬೇರೆ ಇನ್ನೇನು ಕ್ವಶನ್ ಇದೆ? ಇನ್ನೇನು ಅಷ್ಟೇ ಅಲ್ವಾ? ಅದಾದ್ರೆ ಆಯ್ತಲ್ವಾ? ಸೊ ನಿಮ್ಗೆ ಇನ್ನೊಂದು 2 ವರ್ಷ ಕಮ್ಮಿ ಆಗುತ್ತಲ್ವಾ? ಇಂಜಿನಿಯರಿಂಗ್ ಅಲ್ಲಿ 1 ಸೆಮಿಸ್ಟರ್ 2 ಸೆಮಿಸ್ಟರ್ ಅದೇನೋ ಕಮ್ಮಿ ಮಾಡ್ತಾರೆ ಡಿಪ್ಲೊಮಾ ಮಾಡಿರೋರಿಗೆ. ಸೊ ಖಂಡಿತ ಎಕ್ಸಾಮ್ ಬರೀರಿ, 100% ಸಿಗುತ್ತೆ. 11-5-10 ರಾಹು ದಶೆ 2030 ಆದ್ಮೇಲೆ ಅವ್ರಿಗೆ ಆ ಫೀಲ್ಡಲ್ಲಿ ಅನುಕೂಲ ಆಗುತ್ತೆ. 5ನೇ ಮನೆ, ಅಲ್ಲೂ ಕೂಡ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಕಂಟಿನ್ಯೂ ಮಾಡ್ಬೋದು. ಉತ್ತಮವಾಗಿದೆ, ಏನೂ ಟೆನ್ಷನ್ ಇಲ್ಲ. 5 ಸ್ವಲ್ಪ ಸೋಂಬೇರಿತನ ತರೋದ್ರಿಂದ ಸ್ವಲ್ಪ ಅವರು ಬೆಳಿಗ್ಗೆ ಹೇಳೋದನ್ನ ಸ್ವಲ್ಪ ರೂಢಿ ಮಾಡ್ಕೊಂಡ್ರೆ ಸೋಂಬೇರಿತನ ಹೋಗುತ್ತೆ. ಅಂದ್ರೆ ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೇದಾಗತ್ತಾ? ಅದೂ ಇಲ್ಲ ಅಲ್ಲಿ ಜಾತಕದಲ್ಲಿ. ಕೆಲವರು ನೈಟ್ ಶಿಫ್ಟ್ ಮಾಡ್ತಾರೆ, ಬೆಳಿಗ್ಗೆ ಏನಿದೆ ಹೇಳೋದು. ಸೊ ಆ ರೀತಿ ಇರ್ತಕ್ಕಂಥದ್ದು. ಸೊ ಈ ಕಾಂಬಿನೇಷನ್ ನೋಡಿ, ಇವತ್ತು ಉದ್ಯೋಗದ ಬಂತು, ನಾನು ಅದರದೇ ಮಾತಾಡ್ತಾ ಇದ್ದೆ. 6ನೇ ಮನೆ ಭಾಳ ಇಂಪಾರ್ಟೆಂಟು. ಯಾವ ಕಾಂಬಿನೇಷನ್ ನಾವು ಇಲ್ಲಿ ತೋರಿಸ್ತೀವೋ ಆ ಕಾಂಬಿನೇಷನ್ ಪ್ರಕಾರ ಹೋದರೆ ಒಳ್ಳೆಯದು. 5 ಅಂತ ಬಂದಾಗ ಸ್ವಲ್ಪ ಎಲೆಕ್ಟ್ರಾನಿಕ್ಸು, ಸ್ವಲ್ಪ ಕಂಪ್ಯೂಟರ್ ಸೈನ್ಸು, ಈ 5ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಪರಾಶರ ಸಿಸ್ಟಮಲ್ಲಿ ಸಿಗಲ್ಲ. ನಾನು ಹೇಳ್ತೀನಲ್ಲ, ಇದೆಲ್ಲ ಪರಾಶರ ಸಿಸ್ಟಮಲ್ಲಿ ಸಿಗಲ್ಲ. ಸೊ ಅದಕ್ಕೆ ನಾನು ಎಲ್ಲ ಪಬ್ಲಿಕ್ಗೂ ಹೇಳೋದು, ಈ ರಾಹು ಸರಿ ಇಲ್ಲ, ಕೇತು ಸರಿ ಇಲ್ಲ ಅಂತ ಅಲ್ಲಿ ಹೋಗ್ತಿರಲ್ಲ, ಅವ್ರು ಯಾವುದನ್ನು ಕೂಡ ಹಳೇ ಗ್ರಂಥದಲ್ಲಿರ್ತಕ್ಕಂಥದ್ದನ್ನ ಹೇಳ್ತಾರೆ. ಹಳೇ ಗ್ರಂಥದಲ್ಲಿರೋದೆಲ್ಲ ವ್ಯವಸಾಯ ರಿಲೇಟೆಡು, ದೇವಸ್ಥಾನದ ರಿಲೇಟೆಡು, ಕ್ರಯ ವಿಕ್ರಯ ರಿಲೇಟೆಡ್ ಅಷ್ಟೇನೆ, ಧಾನ್ಯದ ರಿಲೇಟೆಡು, ಟೆಕ್ನಾಲಜಿ ರಿಲೇಟೆಡ್ಡು ಈಗಿನ ಕಾಲದ ಜ್ಯೋತಿಷ್ಯ ನಕ್ಷತ್ರ ನಾಡಿರೋದು. ನೀವು ಹಳೆಯ ಕಾಲಕ್ಕೆ ಹೋಗಿ ಪುರೋಹಿತರ ಹತ್ರ ಮತ್ತೆ ಜ್ಯೋತಿಷ್ಯರ ಹತ್ರ ಎಲ್ಲ ಕೇಳ್ತಾ ಹೋಗ್ತಾ ಇದ್ರೆ ಹಳೆಯ ಕಾಲದ ಅಡುಗುಲಜ್ಜಿನೇ ಹೇಳ್ತಾ ಇರ್ತಾರೆ. ನಿಮ್ಗೆ ನಂಬಿಕೆನೂ ಬರಲ್ಲ, ಯಾವ ಲೈನ್ಗೆ ಹೋಗ್ಬೇಕು ಅನ್ನೋದು ಗೊತ್ತಿರಲ್ಲ. ಓಕೆ ಗುರುಗಳೇ, ಮಾತನಾಡೋಣ. ಕಾಲರ್ ರೆಡಿ ಇದ್ದಾರೆ. ಖಂಡಿತ. ನಮಸ್ತೆ. ಹಲೋ ಸರ್, ಧ್ವನಿ ಕೇಳಿಸ್ತಿದ್ಯಾ? ನಿಮ್ಮ ಹೆಸರು? ರವಿಶಂಕರ್ ಅಂತ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಹೆಸರು? ಭವಿಷ್ ಗೌಡ ಮೇಡಮ್. ಓಕೆ, ಹುಟ್ಟಿದ ಸಮಯ? ಮೇಡಮ್ ಡೇಟ್ ಬಂದು 11-11-2010. 11-11-2010. ಸಮಯ ಹಾಗೆ? ಬೆಳಗ್ಗೆ 9:07 ಮೇಡಮ್. ಓಕೆ, ಹುಟ್ಟಿದ ಊರು ಸರ್? ಬೆಂಗಳೂರು. ಹುಟ್ಟಿದ ಊರು? ಬೆಂಗಳೂರು ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಸರ್. ನನ್ನ ಮಗ ಈಗ 10th ಓದ್ತಾ ಇದ್ದಾನೆ. ವೆರಿ ಗುಡ್. ಮುಂದೆ ಯಾವತ್ತು ತಗೊಂಡ್ರೆ ಅವ್ನಿಗೆ ಚೆನ್ನಾಗಿದೆ ಆಗ್ ಬರುತ್ತೆ, ಕಾಮರ್ಸ್ ಸೈನ್ಸ್ ಅನ್ನೋದ್ರ ಬಗ್ಗೆ ಕೇಳಬೇಕು ಗುರುಜಿ. 2027ಕ್ಕೆ ಚಂದ್ರ ಮುಗಿದೋಗುತ್ತೆ. ಅದಾದ ನಂತರ ಅವರಿಗೆ ಮಂಗಳ ಸ್ಟಾರ್ಟ್ ಆಗುತ್ತೆ. ಮಂಗಳನ ಕಾಂಬಿನೇಷನ್ ಏನು ನಡೀತಾ ಇದೆ, ಮತ್ತೆ ರಾಹು ಭಾಳ ವರ್ಷ ಇರ್ತಕ್ಕಂಥದ್ದು ಅಲ್ಲಿ ನೋಡ್ಬೇಕು ನಾವು. ಮಂಗಳಗಿನ ಸ್ವಲ್ಪ ರಾಹು ನೋಡ್ಬೇಕು. 18 ವರ್ಷ ರಾಹು ಇರ್ತಾನೆ. ಸೊ ಈಗ ಅವ್ರಿಗೆ ಆಲ್ರೆಡಿ ಇವಾಗ ಏಜ್ ಬಂದ್ಬಿಟ್ಟು ಇಲ್ಲಿ 15 ವರ್ಷ. ಮಂಗಳ ಇನ್ನು 2 ವರ್ಷ ಆದ್ಮೇಲೆ 17. 17ಕ್ಕೆ ಮಂಗಳ 7 ವರ್ಷ ಆ್ಯಡ್ ಮಾಡಿದ್ರೆ
ಅಲ್ಲೊಂದು 24. ಸೊ ರಾಹುದೇ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರಾಹು ಏನು ಕಾಂಬಿನೇಷನ್ ತೋರಿಸ್ತಾನೋ ಆ ಲೈನನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಉತ್ತಮವಾಗುತ್ತೆ. ರಾಹು ನೋಡೋಣ ಏನು ಕಾಂಬಿನೇಷನ್ ತೋರಿಸುತ್ತೆ ಅಂತ. ರಾಹು 7ನೇ ಮನೆ 10ನೇ ಮನೆ ತೋರಿಸೋದ್ರಿಂದ ಬಿಸ್ನೆಸ್ ರಿಲೇಟೆಡ್ ಅವ್ರಿಗೆ ಇಷ್ಟಪಡ್ತಾರೆ. ಬಿಸ್ನೆಸ್ ರಿಲೇಟೆಡ್ ಅಂತಂದರೆ ಕಾಮರ್ಸ್ ಮಾಡಿ MBA ಮಾಡ್ಬೋದು, BCom ಮಾಡಿ MBA ಮಾಡಿಸಿ ಸೇಲ್ಸು ಮಾರ್ಕೆಟಿಂಗು ಅಥವಾ ಅವ್ರು ಇಂಜಿನಿಯರಿಂಗ್ ಏನಾದ್ರು ಹೋದರೆ ಡೇಟಾ ಸೈನ್ಸ್ ಅಂತ ನಾವು ಹೇಳ್ತೀವಿ 7ನೇ ಮನೆ ಪ್ಲಸ್ 10ನೇ ಮನೆ MBA ಮಾಡ್ತಾರೆ. MBA ಖಂಡಿತ ಮಾಡ್ತಾರೆ. ಕಾಮರ್ಸ್ BCom ಪ್ಲಸ್ MBA ಅವ್ರಿಗೆ ಫಿನಾನ್ಸ್ ಕಡೆನೂ ಹೋಗ್ಬೋದು, ಈ ಕಡೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗು ಹೋಗ್ಬೋದು. ಇಷ್ಟು ಆಪ್ಷನ್ ಇದೆ. ಬೇರೆ ಸೈನ್ಸ್ ರಿಲೇಟೆಡು ಬೇಡ. ಸೈನ್ಸ್ ರಿಲೇಟೆಡ್ ಅಂದರೆ ಈ ಬಯೋಟೆಕ್ನಾಲಜಿ ಆ ರಿಲೇಟೆಡ್ ಸ್ವಲ್ಪ ಓದೋದು ಕಮ್ಮಿ. ಸೊ ಕೇತು 7ನೇ ಮನೇಲಿದ್ದು ಕಾಂಬಿನೇಷನ್ ಸ್ವಲ್ಪ 5, 7, 8, 12 ಕಾಂಬಿನೇಷನ್ ಬಂದಿರೋದ್ರಿಂದ ಡೆಫಿನೆಟ್ಲಿ ರಾಹು ಬಂದಾಗ ಉತ್ತಮವಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಸೈಡು, ಸೇಲ್ಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸೈಡು ಹೋಗ್ತಾರೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಉದ್ಯೋಗ ವಿಚಾರದಲ್ಲಿ 6ನೇ ಮನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ತಿಳಿಸೋದಾದ್ರೆ. ಹಾಗೆ 6ನೇ ಮನೆ ನಾವು ಏನು ಹೇಳ್ತೀವಿ ಅಂತಂದರೆ, ಸೊ ಜಾತಕದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ನಾವು ಕೆಲಸ ಹುಡುಕ್ಬೇಕಾದ್ರೆ 6 ಅಂತ ಬಂದಾಗ ಅವಕಾಶಗಳು ಜಾಸ್ತಿ ಸಿಗುತ್ತೆ ಆ ಮಾರ್ಕೆಟಲ್ಲಿ. ಆ ಕಂಪ್ನಿಯವ್ರು ಕರೀತಿದ್ದಾರೆ, ಈ ಕಂಪ್ನಿಯವ್ರು ಕರೀತಿದ್ದಾರೆ, ಅಲ್ಲಿ ಕರೀತಿದ್ದಾರೆ, ಯಾವುದಕ್ಕೆ ಹೋಗ್ಬೇಕು ಅಂತಲೇ ಗೊತ್ತಿಲ್ಲ. ಒಂದೇ ಸತಿ 3 ಆಫರ್ಗಳು ಬಂದ್ಬಿಡ್ತವೆ. ಯಾವಾಗ 6 ಅನ್ನೋದೇ ಇಲ್ಲ, ಸೈಕಲ್ ಹೊಡಿತಾನೆ ಇರಬೇಕು, ಇಲ್ಲಿ ಕೇಳಬೇಕು ಅಲ್ಲಿ ಕೇಳಬೇಕು. ಆವಾಗ ಸಿಕ್ಕಿದ್ದು ಹೋಗಬೇಕು ಆಗಿರ್ತಕ್ಕಂಥದ್ದು ಬೇರೆ ಬೇರೆ ಮನೆಗಳು ಬರ್ತವೆ. ಇವಾಗ 3ನೇ ಮನೆ, ಹಾಗೆ 7ನೇ ಮನೆ, ಸ್ವಲ್ಪ 10ನೇ ಮನೆ. 6 ಅಂತಂದರೆ ಡಿಮ್ಯಾಂಡ್ ಮಾಡ್ಬೋದು, ಇಂಥದ್ದೇ ಬೇಕು, ಇಂಥದ್ದೇ ಕೆಲಸ ಸಿಗುತ್ತೆ ನನಗೆ. ಸೊ ಡಿಮ್ಯಾಂಡಲ್ಲಿ ಕರೀತಾರೆ ಅವ್ರಿಗೆ. 6 ಇಲ್ಲದೆ ಇದ್ದಾಗ ಡಿಮ್ಯಾಂಡ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಉದ್ಯೋಗದಲ್ಲಿ ಈ ಕಾಂಬಿನೇಷನ್ಸು ಭಾಳ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಹಾಗೆ ಉದ್ಯೋಗದಲ್ಲಿ ನಾವು ನೋಡಿದಾಗ ಯಾವ ಉದ್ಯೋಗ ಆರಿಸ್ಕೋಬೇಕು ಅನ್ನೋದು ಅನೇಕ ಮನೆಗಳಿಂದ ನಾವು ತಗೊಳ್ಬೇಕಾಗತ್ತೆ. ಈಗ 6ನೇ ಮನೆ ಸರ್ವಿಸ್ ಇಂಡಸ್ಟ್ರಿ ಆಗಿಬಿಡುತ್ತೆ. ಆ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ನಾವು ನೋಡಬೇಕಂದ್ರೆ ಅಲ್ಲಿ ಮೊದಲು ಫಸ್ಟ್ ಇಂಪಾರ್ಟೆಂಟು ಈ ಮೊಬೈಲ್ ಸರ್ವಿಸಸ್ ಅಂತ ಕರಿತೀವಿ, ಅಥವಾ ಮನೆಗೆ ಡೆಲಿವರಿ ಮಾಡ್ತಾರಲ್ಲ ಸ್ವಿಗ್ಗಿ, ಅದು ಝೊಮ್ಯಾಟೊ ಎಲ್ಲ, ಆ ಇಂಡಸ್ಟ್ರಿನೂ 6 ಅಂತ ಬರುತ್ತೆ. ಸ್ವಲ್ಪ ಟೆಕ್ನಿಕಲ್ ಸೈಡು 6 ಬರುತ್ತೆ. ಉದ್ಯೋಗ ಮಾಡ್ತಕ್ಕಂಥ ಮನೆ 6 ಭಾಳ ಇಂಪಾರ್ಟೆಂಟು. ಯಾಕಂದರೆ 6ನೇ ಮನೆ ಇದ್ರೇ ಅವ್ರಿಗೆ ಕೆಲಸ ಸಿಗೋದು. 6 ಅಂದರೆ ಕೆಲಸ ತಿಪ್ಪರ್ಲಾಗಾಕರು ಓಡಲ್ಲ. ಅದಕ್ಕೆ ನಮ್ಮ ಕ್ಲಾಸಸ್ ಸೇರ್ಕೊಳ್ಳಿ. 111ನೇ ಬ್ಯಾಚು ಕ್ಲಾಸಸ್ ಸೇರ್ಕೊಂಡಾಗ ಯಾವಾಗ ಉದ್ಯೋಗ ಪ್ರಾಪ್ತಿ ಗೊತ್ತಾಗುತ್ತೆ. ಯಾರೋ ಇವಾಗ ಮಾಡಿದ್ರು, ನಮ್ಮ ಮಗ ಯಾವ ಲೈನ್ ಓದಬೇಕು ಅಂತ, ಅವ್ರು ಕಲ್ತ್ಕೋಬೋದು. 7,000 ರೂಪಾಯಿ ಅವ್ರಿಗೇನು ದೊಡ್ಡದಾ? ಆ ಅಪ್ಪನಿಗೆ ಏನಾದ್ರು ದೊಡ್ಡದಾ? ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ. 7,000 ರೂಪಾಯಿಗೆ ಮಗಳ ಮದುವೆ ಬಗ್ಗೆನೂ, ಕ್ಲಾಸ್ ಬಗ್ಗೆನೂ, ಅವ್ರು ಏನು ಓದ್ತಾರೆ ಅದ್ರ ಬಗ್ಗೆನೂ, ಜೀವನದ ಬಗ್ಗೆನೂ, ಮನೆ ಕಟ್ಟೋದು ಎಲ್ಲನೂ ನೋಡ್ಕೋಬೋದು. ಇಂಥ ಅದೃಷ್ಟ ಕರ್ನಾಟಕದವ್ರು ಸಿಕ್ಕಿದೆ. 7,000 ರೂಪಾಯಿ ಮುಖ ನೋಡ್ಕೊಂಡು ಕೂತಿದ್ರೆ ಅದೃಷ್ಟ ಕಳ್ಕೊತಾರೆ ಅಷ್ಟೇ. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.